ಮಾಗಡಿ ಪುರಸಭೆ ಮುಂಭಾಗವಿರುವಂತಹ ಅಂಬೇಡ್ಕರ್ ಪುತ್ಥಳಿ ಪಕ್ಕದಲ್ಲಿ ಪೌರ ಕಾರ್ಮಿಕರಿಗೆ ಒಂದು ವಿಶ್ರಾಂತಿ ಗೃಹ ನಿರ್ಮಿಸ್ತಾ ಇದ್ದು ಶೌಚಾಲಯ ನಿರ್ಮಿಸ್ತಾ ಇಲ್ಲ ಅಂತ ಪುರಸಭೆಯ ಮುಖ್ಯಾಧಿಕಾರಿ ಟಿಎನ್ ಶ್ರೀನಿವಾಸ್ ರವರು ತಿಳಿಸಿದರು. ಪುರಸಭೆ ಮುಂಭಾಗ ಸುದ್ದಿಗಾರರೊಂದಿಗೆ ಟಿಎನ್ ಶ್ರೀನಿವಾಸ್ ಮಾತನಾಡಿ, ಪುರಸಭೆ ಮುಂಭಾಗವಿರುವಂತಹ ಅಂಬೇಡ್ಕರ್ ಪುತ್ಥಳಿ ಪಕ್ಕದಲ್ಲಿ ಶೌಚಾಲಯವನ್ನು ನಿರ್ಮಿಸುತ್ತಿದ್ದೀರಾ ಅಂತ ದಲಿತ ಸಂಘರ್ಷ ಸಮಿತಿ ಮತ್ತು ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯವರು ಮನವಿ ಪತ್ರವನ್ನು ಸಲ್ಲಿಸಿದ್ದು, ಅಂಬೇಡ್ಕರ್ ಪುತ್ಥಳಿ ಪಕ್ಕದಲ್ಲಿ ಪೌರ ಕಾರ್ಮಿಕರಿಗೆ ತಿಂಡಿ ತಿನ್ನಲು ಹಾಗೂ ಹಾಜರಾತಿ ಸಹಿ ಪಡೆಯಲು ಅಮೃತ ಯೋಜನೆಯ ಅಡಿಯಲ್ಲಿ ವಿಶ್ರಾಂತಿ ಗೃಹ ನಿರ್ಮಿಸ್ತಾ ಇದ್ದು ಶೌಚಾಲಯ ನಿರ್ಮಿಸ್ತಾ ಇಲ್ಲ. ವಿಶ್ರಾಂತಿ ಗೃಹ ನಿರ್ಮಿಸುವುದು ಬೇಡ ಎಂದರೆ ಎಲ್ಲರೊಂದಿಗೆ ಚರ್ಚೆ ಮಾಡಿ ಸೂಕ್ತವಾದ ಕಡೆ ಬೇರೆ ಒಂದು ಸ್ಥಳದಲ್ಲಿ ವಿಶ್ರಾಂತಿ ಗೃಹ ನಿರ್ಮಿಸಲಾಗುವುದು ಅಂತ ತಿಳಿಸಿದ್ರು. ಪುರಸಭೆಯ ಅಭಿಯಂತರ ಪ್ರಶಾಂತ್ ಶೆಟ್ಟಿ ಮಾತನಾಡಿ, ಪೌರ ಕಾರ್ಮಿಕರಿಗಾಗಿ ನಿರ್ಮಿಸ್ತಾ ಇರುವಂತಹ ವಿಶ್ರಾಂತಿ ಗೃಹದಲ್ಲಿ ಒಂದು ಹಾಲ್, ಒಂದು ಬಾತ್ರೂಮ್, 2 ಶೌಚಾಲಯವಿರುತ್ತದೆ ಅಂತ ತಿಳಿಸಿದ್ರು. ಜೆಜೆನಗರ ಗೋಪಾಲಕೃಷ್ಣ ಮಾತನಾಡಿ, ಅಂಬೇಡ್ಕರ್ ಪುತ್ಥಳಿ ಪಕ್ಕದಲ್ಲಿ ವಿಶ್ರಾಂತಿ ಗೃಹ ನಿರ್ಮಿಸಲಾಗ್ತಾ ಇದ್ದು ಪುರಸಭೆ ಪಕ್ಕದಲ್ಲಿ ವಿಶ್ರಾಂತಿ ಗೃಹ ನಿರ್ಮಿಸಿದರೆ ಪೌರ ಕಾರ್ಮಿಕರಿಗೆ ಅನುಕೂಲವಾಗುತ್ತದೆ ಎಂಬ ಉದ್ದೇಶದಿಂದಾಗಿ ವಿಶ್ರಾಂತಿ ಗೃಹ ನಿರ್ಮಿಸಲಾಗ್ತಾ ಇದ್ದು ಶೌಚಾಲಯ ನಿರ್ಮಿಸ್ತಾ ಇಲ್ಲ. ದಲಿತ ಮುಖಂಡರು ಅಂಬೇಡ್ಕರ್ ಭವನ ನಿರ್ಮಿಸಲು ವಿರೋಧ ಮಾಡ್ತಾ ಇದ್ದು ಈಗ ವಿಶ್ರಾಂತಿ ಗೃಹ ನಿರ್ಮಿಸಲು ತಡೆಯನ್ನ ಒಡ್ತಿದ್ದಾರೆ. ಇದಕ್ಕೆ ರಾಜಕೀಯ ಲೇಪನ ಮಾಡಿ ಶಾಸಕರ ಮೇಲೆ ಆರೋಪ ಮಾಡುವುದು ಬೇಡ ಅಂತ ತಿಳಿಸಿದ್ರು. ಜೀವಿಕಾ ಗಂಗಾ ಹನುಮಯ್ಯ ಮಾತನಾಡಿ, ಅಂಬೇಡ್ಕರ್ ಪುತ್ಥಳಿ ಬಳಿ ಪಾರ್ಕ್ ನಿರ್ಮಿಸಬೇಕು, ವಿಶ್ರಾಂತಿ ಗೃಹ ನಿರ್ಮಿಸುವುದು ಬೇಡ, ಪೌರ ಕಾರ್ಮಿಕರಿಗೆ ಬೇರೆ ಸ್ಥಳದಲ್ಲಿ ವಿಶ್ರಾಂತಿ ಗೃಹ ನಿರ್ಮಿಸಬೇಕು ಅಂತ ತಿಳಿಸಿದ್ರು. ದೊಡ್ಡಿ ಲಕ್ಷ್ಮಣ, ಮಾಡಬಾಳ ಆನಂದ, ದೊಡ್ಡಯ್ಯ, ಜೆಜೆನಗರ ಶ್ರೀನಿವಾಸ್, ಪುರಸಭೆಯ ನಾಗೇಂದ್ರ ಅವರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಕಚೇರಿ ಅಂತ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿರ್ತಾರೆ, ಅಂಬೇಡ್ಕರ್ ಸ್ಟ್ಯಾಚ್ಯೂ ಪಕ್ಕ ನೀವು ಶೌಚಾಲಯ ನಿರ್ಮಾಣ ಮಾಡ್ತಾ ಇದ್ದೀರಾ ಅಂತ ಒಂದು ಪತ್ರದಲ್ಲಿ ನಾನು ನೋಡ್ತೀನಿ. ಸೊ ಆದರೆ ಇಲ್ಲಿ ಆ್ಯಕ್ಚುಲ್ ಆಗಿ ಶೌಚಾಲಯ ನಿರ್ಮಾಣ ರೆಸ್ಟ್ ರೂಮ್ ಅಂತ ನಾವು ಮಾಡ್ತಾ ಇರ್ತಕ್ಕಂಥದ್ದು. ರೆಸ್ಟ್ ರೂಮ್ ಅಂತ ಅಂದರೆ ಶೌಚಾಲಯ ಅಲ್ಲ. ಪೌರ ಕಾರ್ಮಿಕರಿಗೆ ಏನು ಪುರಸಭೆಗೆ ದುಡಿದಿರ್ತಕ್ಕಂಥ ನಮ್ಮಲ್ಲಿ 50 ಜನಕ್ಕೂ ಹೆಚ್ಚು ಪೌರ ಕಾರ್ಮಿಕರಿದ್ದಾರೋ ಅವ್ರಿಗೆ ವಿಶ್ರಾಂತಿ ತಾಣ ಅಂತ ಅಂದ್ಬಿಟ್ಟು ಅಮೃತ್ ಅನ್ನೋ ಒಂದು ಯೋಜನೆಯಲ್ಲಿ 25ಕ್ಕೆ 20 ಅಡಿಗೆ ಸೊ ಒಂದು ಪುರಸಭೆ ಅಕ್ಕಪಕ್ಕದಲ್ಲೇ ಅವ್ರಿಗೆ ಒಂದು ವಿಶ್ರಾಂತಿ ತಾಣ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಒಂದು ಪ್ರಪೋಸಲ್ ಇರುತ್ತೆ. ಆ ಪ್ರಪೋಸಲ್ ಪ್ರಕಾರ 2ನೇ ಬಾರಿ ಟೆಂಡರ್ ಆಗಿ ಸೊ ನಾವು ಆ ಟೆಂಡರ್ ಸಕ್ಸಸ್ ಆದಮೇಲೆ DUDCಯಿಂದ ಇಲ್ಲಿ ಪುರಸಭೆಯಲ್ಲಿ ಜಾಗನ ಇಂಜಿನಿಯರ್ಸು ಮತ್ತು ನಮ್ಮ ಸೀನಿಯರ್ ಆಫೀಸರ್ಸು ಇದನ್ನು ಗುರುತಿಸಿದ್ದು. ಕಾರಣ ಏನಂತಂದರೆ, ಬೆಳಿಗ್ಗೆ ಎದ್ದು ಎಲ್ಲ ವಾರ್ಡಲ್ಲೂ ಕೆಲಸ ಮಾಡಿಬಿಟ್ಟು ಬಂದಾಗ ಅಟೆಂಡೆನ್ಸ್ ತಗೊಳ್ಳೋದಾಗ್ಬೋದು, ಅವರು ಕುಳಿತು ಒಂದು ರೀತಿ ವಿಶ್ರಾಂತಿ ತಗೊಳ್ಳೋದಕ್ಕೆ, ತಿಂಡಿ ತಿನ್ನೋದಕ್ಕೆ ಮುಖ್ಯವಾಗಿ. ಯಾಕಂದರೆ ಪುರಸಭೆ ಕಾರ್ಮಿಕರಿಗೆ, ಪೌರ ಕಾರ್ಮಿಕರಿಗೆ ತಿಂಡಿ ವ್ಯವಸ್ಥೆ ಇದೆ, ಅದು ಬೇರೆ ಯಾರಿಗೂ ಕೂಡ ಸೌಲಭ್ಯ ಕೊಟ್ಟಿಲ್ಲ, ಸರ್ಕಾರದಿಂದ ಆಗಿರ್ತಕ್ಕಂಥ ಅರೇಂಜ್ಮೆಂಟ್ಸ್ ಅದು. ಸೊ ಅವರು ಇಲ್ಲಿಂದ ನಾವು ಪುರಸಭೆಯಿಂದ ಎಲ್ಲೋ ದೂರ ಮಾಡಿದ್ರೆ ಅದು ನಮಗೆ ಆಗೋದಿಲ್ಲ ಸರ್, ದಯವಿಟ್ಟು ಇಲ್ಲೇ ಮಾಡಿ ಅಂತ ನಮ್ಮಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರು ನಮ್ಮನ್ನು ಒಂದು ಒತ್ತಾಯ ಮಾಡಿರ್ತಾರೆ. ಯಾಕಂತಂದರೆ ದೂರ ಮಾಡಿದ್ರೆ ನಮ್ಗೆ ಆಗೋದಿಲ್ಲ ಸರ್, ಅರ್ಧ ಕಿಲೋಮೀಟ್ರು ನೀವು ಬೇರೆ ಕಡೆ ಸ್ಥಳ ಅವಕಾಶ ಒದಗಿಸ್ಕೊಡ್ತೀರಾ. ಸೊ ನಾವು ಇಲ್ಲಿ ಬೆಳಿಗ್ಗೆ ಒಂದು ಅಟೆಂಡೆನ್ಸ್ ತಗೊಳ್ಳೋದ್ರಿಂದ ಆಗ್ಬೋದು, ಒಂದು ಕೂರೋದಕ್ಕಾಗ್ಬೋದು, ಏನೇ ಆದರೂ ನಮಗೆ ಆಫೀಸ್ ಪಕ್ಕ ಆ್ಯಸ್ ಎ ನಮಗೆ ಒಂದು ರೀತಿ ನಿಮ್ಮ ಆಫೀಸ್ ಎಂಪ್ಲಾಯಿಗಳ ಥರ ನಮ್ಮನ್ನು ಟ್ರೀಟ್ ಮಾಡಿ, ಎಲ್ಲೋ ಒಂದು ರೀತಿ ನಮ್ಮನ್ನು ಡಿವೈಡ್ ಮಾಡಬೇಡಿ ಅನ್ನೋ ಒಂದು ಒಕ್ಕೊರಲಿನಿಂದ ಅವರು ನಮ್ಮನ್ನು ಕೇಳ್ಕೊಂಡಿರ್ತಾರೆ. ಆ ಒಂದು ನಿಟ್ಟಿನ ಮೇರೆಗೆ ನಮ್ಮ ಇಂಜಿನಿಯರ್ಸು ಮತ್ತು DUDCನಲ್ಲಿ ಇರ್ತಕ್ಕಂಥ ನಮ್ಮ ಮೇಯರ್ ಆಫೀಸರ್ಸು ಸೊ ಹಾಗಾಗಿ ಇಲ್ಲಿ ಜಾಗ ಇದೆ, ನೀವು ಈ ಕಾರ್ನರಲ್ಲಿ ಕಟ್ಬೋದಲ್ಲ. ನಾವು ಇನ್ನೂ ಕೂಡ ಅಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂ ಆಗ್ಬೋದು, ಹಾಸ್ಪಿಟ್ಲು ಜಾಗ ಆಗ್ಬೋದು, ಮುಂಚೆ ಅದು ನಮ್ಮ ಪುರಸಭೆ ವ್ಯಾಪ್ತಿನಲ್ಲಿತ್ತು, ಅಂದರೆ ನಮ್ಮ ಒಂದು ಓನರ್ಶಿಪ್ಪಲ್ಲಿತ್ತು. ಯಾವಾಗ ಆಸ್ಪತ್ರೆ ಸ್ಯಾಂಕ್ಷನ್ ಆಯಿತು ಅದು ಸಂಪೂರ್ಣವಾಗಿ ಆಸ್ಪತ್ರೆ ಅವ್ರಿಗೆ ಹ್ಯಾಂಡ್ ಓವರ್ ಆಗಿದೆ. ಅಲ್ಲಿ ನಮ್ದು ಯಾವುದೇ ಕೂಡ ಸೊತ್ತಿಲ್ಲ. ಇನ್ನು ಸರ್ಕಾರದಿಂದ ಆ ಕಡೆ ಕಾಂಗ್ರೆಸ್ ಭವನನ್ನು ಕೂಡ ಸರ್ಕಾರದಿಂದ ಅಲರ್ಟ್ ಆಗಿರೋದ್ರಿಂದ ಆ ಜಾಗನೂ ಕೂಡ ಹೋಗ್ತು. ಇನ್ನು ಸುತ್ತಮುತ್ತ ನಮ್ಗೆ ಉಳ್ಕೊಂಡಿರ್ತಕ್ಕಂಥದ್ದು ಇದೊಂದೇ ಜಾಗ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಈ ಜಾಗದಲ್ಲಿ ಸೂಕ್ತ ಜಾಗ ಮತ್ತು ಪೌರ ಕಾರ್ಮಿಕರಿಗೂ ಅನುಕೂಲ ಆಗುತ್ತೆ. ಸೊ ಆಮೇಲೆ ಬಾತ್ರೂಮ್ ಅಲ್ಲ, ಬಾತ್ರೂಮ್ ಒಳಗಡೆ ಇದೆ, ಆಫೀಸಲ್ಲಿ ಸಾಕಷ್ಟು ಬಾತ್ರೂಮ್ಗಳಿದೆ, ಫಸ್ಟ್ ಫ್ಲೋರಲ್ಲಿ ಇದೆ, ಸೆಕೆಂಡ್ ಫ್ಲೋರಲ್ಲಿ ಇದೆ. ಅದನ್ನು ಬಾತ್ರೂಮ್ ಕಟ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ರೀತಿ ಮಿಸ್ಕಮ್ಯುನಿಕೇಶನ್ ಆಗಿದೆ. ಇದು ರೆಸ್ಟ್ ರೂಮ್ ಅನ್ನೋದು ಏನಾಗಿದೆ ಅನ್ನೋದು ಬಾತ್ರೂಮ್ ರೀತಿ ತಿಳ್ಕೊಂಡಿದ್ದಾರೆ. ಇದು ರೆಸ್ಟ್ ರೂಮ್ ಅಲ್ಲ, ವಿಶ್ರಾಂತಿ ಗೃಹ. ಇದಕ್ಕೆ ಸಂಬಂಧಪಟ್ಟಂತ ಬೇಕಾದ್ರೆ ನಮ್ಮ ಇಂಜಿನಿಯರ್ ಕೂಡ ಮಾತಾಡ್ತಾರೆ. ಭೇಟಿ ಮಾಡಿದ ನಂತರ ಶೌಚಾಲಯ ನಾವು ಕಟ್ತಾ ಇಲ್ಲ. ಶೌಚಾಲಯ ಅಂದ್ರೆ 5 ಬಾತ್ರೂಮ್ ಬರ್ತವೆ, ಒಂದು ಬಸ್ ಸ್ಟ್ಯಾಂಡ್ ಲೇಡೀಸ್ ಟಾಯ್ಲೆಟ್ ಡಿವೈಡ್ ಮಾಡ್ತಾರೆ. ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಕಟ್ಟೋರು ತಮಗೂ ಗೊತ್ತದೆ. ಇಲ್ಲಿ ಪೌರ ಕಾರ್ಮಿಕರಿಗೆ ಒಂದು ಉದ್ದೇಶ ಏನು ಹೇಳಿದಾರೆ ಅಂದ್ರೆ, ನಮ್ಮ ಪೌರ ಕಾರ್ಮಿಕರಲ್ಲಿ 63 ಜನ ಪೌರ ಕಾರ್ಮಿಕರು ಅವರೇ, ಡೈಲಿ ವೇಜಸ್ ಪೌರ ಕಾರ್ಮಿಕರು. ಅವ್ರಿಗೆ ನಾವು 2-3 ಥರ ಇವ್ರು ಬಂದು ಓದಾದ ನಂತರ ಇದೇ ಕೃಷ್ಣಪುರ್ನ ಮತ್ತು ಇದೇ ಲಕ್ಷ್ಮಣನವರು ಇವರೆಲ್ಲ ಇದ್ದಾಗ ಇವ್ರನ್ನೇ ಕರ್ಕೊಂಡೋಗಿ ನಾವು ಪಕ್ಕದಲ್ಲಿ ಇದಂತ ಶೆಡ್ ತೋರಿಸಿದ್ವಿ. ಶೆಡ್ ಪಕ್ಕದಲ್ಲಿ ಕಟ್ಬೋದಾ ನೋಡಿ, ಆಯಿತು ನೀವು ಕೇಳ್ತಾ ಇರೋದು, ಎಚ್ಚರಿಸ್ತಾ ಇರೋದು ಒಳ್ಳೇದು ಮಾಡಿ, ಅದನ್ನೆಲ್ಲವೂ ಶಾಸಕರ ಮೇಲೆ ಹಾಕೋದು ಬೇಡ.
ನಮ್ಗೆ ಇವಾಗ ಕೆಲಸ ಆಗ್ಬೇಕಾದ್ರೆ ಕೆಲಸ ಮಾಡ್ಸೋಣ. ಪೌರ ಕಾರ್ಮಿಕರು ಎಲ್ಲರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹೆಚ್ಚಾಗಿದೆ. ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದಂಥವ್ರು. ಇಲ್ಲಿ ಕಟ್ತಾ ಇರೋಂಥದ್ದು ವಿಶ್ರಾಂತಿ ಗೃಹ. ಅದರಲ್ಲಿ 2 ಬಾತ್ರೂಮ್ ಬರ್ತದೆ, ಒಂದು ಸ್ನಾನದ ಮನೆ ಬರ್ತದೆ, 2 ಟಾಯ್ಲೆಟ್ ಬರ್ತದೆ. ಅದು ಬೇರೆ ಯಾರು ಉಪಯೋಗಿಸಬಾರ್ದು ಅಂತ ಪೌರ ಕಾರ್ಮಿಕರು ಹೆಲ್ತ್ ಇನ್ಸ್ಪೆಕ್ಟರ್ ಜೊತೆ ಹಿಂದೆ ಇದ್ದಂಥ ಹೆಲ್ತ್ ಇನ್ಸ್ಪೆಕ್ಟರ್ನು ನಮ್ಮ ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರೆ. ಅವರಿದ್ದಾಗ ಅಪ್ರೂವಲ್ ಪಟ್ಟಿನ ಇದೇ ಜಾಗ ಸೂಟೇಬಲ್ ಅಂತ ಪೌರ ಕಾರ್ಮಿಕರು ಜೊತೆಗೆ ಇವರೆಲ್ಲ ಸೇರಿ ಈ ಜಾಗದಲ್ಲೇ ಮಾಡಿಕೊಟ್ರೆ ಸರ್ ನಮ್ಗೆ ಇಲ್ಲಿ ಅಟೆಂಡೆನ್ಸ್ ಹಾಕ್ತೀವಿ, ಇಲ್ಲೇ ಟಾಯ್ಲೆಟ್ ಇರ್ತದೆ, ಒಳಗಡೆನೂ ಟಾಯ್ಲೆಟ್ ಇರ್ತದೆ, ಇಲ್ಲೂ ಟಾಯ್ಲೆಟ್ ಇರ್ತದೆ, ನಮಗೆ ಈಸಿ ಆಯ್ತದೆ ಸರ್, ಅಟೆಂಡೆನ್ಸ್ ಹಾಕೊಂಡು ಇಲ್ಲೇ ರೆಸ್ಟ್ ಮಾಡ್ಕೊತೀವಿ ಅಂತ ಒಂದು. ಇನ್ನೊಂದು, ಈ 10 ಗಂಟೆ ಮೇಲೆ ಅಟೆಂಡೆನ್ಸ್ ಮುಗಿದ ನಂತರ ಇವ್ರು ಈಚೆ ಹೋಗ್ತಾರೆ, ಇವರು ಈಚೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ. ಈ ಜಾಗನ ಇನ್ನೊಂದನ್ನ ಇಂಜಿನಿಯರು ಜಾಗ ಸೆಲೆಕ್ಟ್ ಮಾಡಿದ್ರು, ಪತ್ರಕರ್ತರ ಭವನ, ಸಾಹಿತ್ಯ ಪರಿಷತ್ ಭವನ ಕಟ್ಟೋದ್ರ ಜಾಗದಲ್ಲಿ ಹಿಂದೆಗಡೆ ಕಟ್ಟೋಣ ಅಂತ ಮಾಡಿದ್ರು. ಅಲ್ಲಿ ಕಟ್ಟಿದ್ರೆ ಅಟೆಂಡೆನ್ಸ್ ತಗೊಂಡು ಅವರೆಲ್ಲೋ ಹೋದ್ರೆ ಅಟೆಂಡೆನ್ಸ್ ಬುಕ್, ರಿಜಿಸ್ಟರ್ ಬುಕ್ ತಗೊಂಡೋಗಿ ಅಲ್ಲಿಡಬೇಕು, ಅಲ್ಲಿಂದ ಇಲ್ಲಿಗೆ ಬರಬೇಕು. ಈ ಥರ ಸಣ್ಣ ಪುಟ್ಟ ಗೊಂದಲ ಇದ್ದಾಗ ಪೌರ ಕಾರ್ಮಿಕರು ಎಲ್ಲರೂ ಒತ್ತಡದ ಮೇರೆಗೆ ಇಲ್ಲಿ ಮಾಡಿದ್ರು. ಈಗ ನಮ್ಮ ದಲಿತ ಮುಖಂಡರ ಮೇಲೆ ಬೇಡ ಅಂದರೆ ಬೇಡ, ಅದನ್ನು ನಿಲ್ಸೋಣ. ಅದನ್ನು ರಾಜಕೀಯಕ್ಕೆ ಲೇಪನೆ ಮಾಡೋದು ಬೇಡ, MLA ಅವ್ರಿಗೆ ದೂರೋದು ಬೇಡ. ನಮಗೆ ಆಗಬೇಕಾಗಿರೋದು ಕೆಲಸ ಏನು, ಪೌರ ಕಾರ್ಮಿಕರು ಕಸ ಬಳಿಯೋಂಥವ್ರು ನಮ್ಮವರು, ಅವ್ರಿಗೆ ಸವಲತ್ತು ಸಿಗಬೇಕಾಗಿರೋದು ನಾವ್ಯಾರು ಬಳಿಯಲ್ಲ, ನಾವು ದಲಿತ ಮುಖಂಡರು ಬಳಿಯಲ್ಲ, ಎಲ್ಲ ಅದರ್ಸ್ ಕಮ್ಯುನಿಟಿರು ಬಳಿಯಲ್ಲ. ಅವ್ರು ಬಳಿತಾವ್ರೆ ಅಂದಮೇಲೆ ಅವ್ರಿಗೊಂದು ಊಟ ತಿಂಡಿ ಮಾಡೋಕೆ ಒಂದು ರೆಸ್ಟ್ ರೂಮ್ ಬೇಕಾಗುತ್ತೆ. ಆ ರೆಸ್ಟ್ ರೂಮ್ ಮಾಡ್ತಾರೆ ಅಂತ. ಇವಾಗ ಮನೆ ಕಟ್ಟಿದಾಗ ಬಾತ್ರೂಮ್ ಕಟ್ತಾರೆ, ಆ ವಾಸ್ತು ಪ್ರಕಾರ ಎಲ್ಲಿ ಕಟ್ಟಬೇಕು ಅಲ್ಲಿ ಕಟ್ತಾರೆ. ಅದನ್ನು ಬಿಟ್ಟು ಕೃಷ್ಣಪ್ಪ ಅವ್ರು ಕರ್ಕೊಂಬಂದು ಪ್ರೆಸ್ ಮೀಟ್ ಮಾಡಿಸೋದು, ಇಲ್ಲೆಲ್ಲ ಇದು ಮಾಡ್ಬಿಡ್ತಾವ್ರೆ, ಅಂಬೇಡ್ಕರ್ಗೆ ಅವಮಾನ ಮಾಡ್ತಾವ್ರೆ. ಇವ್ರಿಗೆ ನೆನ್ನೆ ಅವರು ಸಾಹೇಬರು ಇದ್ರು, ನಾವು ಇದ್ದೋ, ನೀನು ಇದ್ದಲ್ವೇನಣ್ಣ ಅನ್ನೋದಣ್ಣ, ನೀನು ಇದ್ದಲ್ವ ಲಕ್ಷ್ಮಣ, ಎಲ್ಲರೂ ಇದ್ದಾಗ ಅವ್ರು ಹೇಳಿದ್ದು ಒಂದೇ ಮಾತು ಸರ್, ಪತ್ರಕರ್ತರಿಗೆ ಮುಂದೆ ನಿಜವಾಗ್ಲೂ ಕ್ಲಾರಿಟಿ ಹೇಳಿ, ಕೃಷ್ಣಣ್ಣ ಹೇಳಿ ಈ ವಿಷಯದಲ್ಲಿ ನೀವು ರಿಕ್ವೆಸ್ಟ್ ಕೊಡಿ ಸರ್. ದಲಿತ ಮುಖಂಡರುಗಳು, ದಲಿತ ಸಂಘರ್ಷ ಸಮಿತಿಯವರು ಈ ಥರ ವಿರೋಧ ಪಡಿಸ್ತವ್ರೆ, ನಾನು ಈ ಕೆಲಸ ನಿಲ್ಲಿಸ್ತೀನಿ, ನನ್ನ ವ್ಯಾಪ್ತಿನಲ್ಲಿರೋದ್ರಿಂದ ನಾನು ಕೆಲಸ ನಿಲ್ಲಿಸ್ತೀನಿ, ನಿಲ್ಲಿಸಿದ ನಂತರ DC ಅವ್ರ ಗಮನಕ್ಕೆ ತರ್ತೀನಿ, MLA ಅವ್ರ ಗಮನಕ್ಕೆ ತರ್ತೀನಿ, ಅವ್ರು ಮಾಡಿ ಅಂದರೆ ಮಾಡ್ಸೋಣ, ನಿಮ್ಮನ್ನೆಲ್ಲ ವಿಶ್ವಾಸ ತಗೊಂಡು ಮಾಡ್ತೀವಿ, ಇಲ್ಲ ಮಾಡಲ್ಲ ಸರ್ ಅಂತ ಹೇಳಿ ಆ ತಕ್ಷಣಕ್ಕೆ ಕೆಲಸ ನಿಲ್ಲಿಸೋರು. ಕೆಲಸ ನಿಲ್ಲಿಸಿದ್ಮೇಲೆ ನಿಮ್ಮ ಅಭಿಪ್ರಾಯ ಹೇಳಿ, ಯಾವ ಜಾಗ ಇದೆ ಅಂತ ನೀವು ತೋರಿಸಿ, ಆ ಜಾಗದಲ್ಲಿ ಪೌರ ಕಾರ್ಮಿಕರು ನೀವು ಎಲ್ಲ ಕೂತ್ಕೊಂಡು ಮಾತಾಡಿ, ಅವ್ರು ಕಟ್ಸಿ ಚೀಫ್ ಆಫೀಸರ್ ಹತ್ರ ಕೂತ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಳ್ಳೋಣ. ಅದನ್ನು ಬಿಟ್ಟು ಇದನ್ನು ವಿರೋಧಕ್ಕೆ ತಿರುಗಿಸೋದು, ಅಂಬೇಡ್ಕರ್ ಭವನ ಆಗೋದನ್ನ ನಿಲ್ಲಿಸಿದ್ರು. ಅಂಬೇಡ್ಕರ್ ಭವನ ಟ್ರಂಚ್ ಹೊಡೆದವ್ರು ಇವತ್ತು, ಅಲ್ಲಿ ಅಂಬೇಡ್ಕರ್ ಭವನದ ಒಳಗಡೆ ಇರೋಂಥ ಯಾವ ಆಕ್ಸಿಜನ್ ಕೂಡ ಮರಗಳಿಲ್ಲ, ಆದರೂ ನಿಲ್ಲಿಸಿದ್ರು. ಈಗ ಇಲ್ಲಿ ವಿಶ್ರಾಂತಿ ಭವನ ಕಟ್ಟಕ್ಕೆ ಬಂದರೆ ಪೌರ ಕಾರ್ಮಿಕರು ಅದು ಬೇಡ, ಇನ್ನೇನು ಬೇಕು? ಶುದ್ಧ ಕುಡಿಯೋ ನೀರಿನ ಘಟಕ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಜಾಗ ಇದೆಯಲ್ಲ ಸರ್, ಆ ಥರ ಸಜೆಷನ್ ಕೊಡ್ಲಿ, ಕೃಷ್ಣಪ್ಪನವರು ಕೊಡ್ಲಿ. ನಮ್ಗೆ ಕಾರ್ಮಿಕರಿಗೆ ಮಾಡಬೇಡ ಅಂತ ಯಾರು ಹೇಳಲ್ಲ, ಪೌರ ಕಾರ್ಮಿಕರಿಗೆ ಬೇರೆ ಕಡೆ ಮಾಡಿ ಅಷ್ಟೇ. ಪೌರ ಕಾರ್ಮಿಕರಿಗೆ ಇಲ್ಲೇ ಮರದ ಹತ್ರ ಜಾಗ ಇದೆಯಲ್ಲ, ಕಟ್ಟಕ್ಕೆ ಸಂತೋಷ. ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಇವಾಗ ಸರ್ ಅವರು ಅಲ್ಲಲ್ಲ, ಅವರು ಒಂದು ನಿಮಿಷ, ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಕ್ಕಪಕ್ಕ ಸುಮಾರು ವಿಸ್ತೀರ್ಣದಲ್ಲಿ ಯಾವುದೇ ಒಂದು ನಿರ್ಮಾಣ ಆಗಬಾರ್ದು, ಗಿಡಗಳು ಮತ್ತೆ ಕುತ್ಕೊಳಕ್ಕೆ ಪಾರ್ಕ್ ತರ ಇರಬೇಕು ಅನ್ನೋದೇ ಇದೆ ಅಲ್ವಾ. ಇವತ್ತು ಅಂಬೇಡ್ಕರ್ ಪಕ್ಕನೆ ಒಂದು ಒಳ್ಳೇದೇ ಮಾಡ್ತೀವಿ, ಏನೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಒಂದು ಆರ್ಡರ್ಸೇ ಇದೆ, ನಿಜನಾ? ಇದೆಯಲ್ವಾ? ಅಂದ್ಮೇಲೆ ಇದನ್ನ ಮಾಡೋದಿಲ್ಲ ಸೂಕ್ತನ ಅಣ್ಣ. ಈಗ ಪೌರ ಕಾರ್ಮಿಕರಿಗೆ ಕೇಳ್ಕೊಂಡು ನಮ್ಮ ಮುಖಂಡರುಗಳು ಕೇಳಿರ್ಲಿಲ್ಲ ದೇವರಾಜಣ್ಣವ್ರೆ, ನಮ್ಮ ಮುಖಂಡರುಗಳನ್ನ ಯಾರನ್ನೂ ಕೇಳಿಲ್ಲ, ಇವರು ಮುನ್ಸಿಪಲ್ ಅಧಿಕಾರಿಗಳು ಕೇಳಿಲ್ಲ. ನಮ್ಮ ಮುಖಂಡರುಗಳು ನಿನ್ನೆ ಬಂದು ಕೇಳಿದ್ದೇನು, ನಿಲ್ಲಿಸಿ ಇಲ್ಲಿ ಮಾಡಬೇಡಿ, ಬೇರೆ ಕಡೆ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಸಹಮತ ಐತೆ. ನೆನೆ ಕೇಳಿರೋದು ತಪ್ಪು ಅಂತ ನಾವೇನು ಹೇಳ್ತಾ ಇಲ್ಲ. MLA ಗಮನಕ್ಕೆ ತರೋಣ, ಅವರು ಬರಲಿ, ನಾವು ಬರಲಿ, MLA ಅವ್ರ ಮಾಡಿಗೆ ಯಾವ್ದು ಬರ್ತಾರೆ ಕೇಳೋಣ, ಅಧಿಕಾರಿಗಳನ್ನ ಕರ್ಕೊಂಡೋಗೋಣ, ಪೌರ ಕಾರ್ಮಿಕರನ್ನು ಸೇರಿಸ್ಕೊಳ್ಳೋಣ. ಅವ್ರಿಗೆ ಅನುಕೂಲ ಪೌರ ಕಾರ್ಮಿಕರಿಗೆ ಆಗ್ಬೇಕಾದ್ರೆ ನನಗಲ್ಲ, ಅಧಿಕಾರಿಗಲ್ಲ, ಬಾಲಣ್ಣಂಗಲ್ಲ, ಅಥವಾ ಇನ್ನೊಬ್ರು ಮಂಜಣ್ಣಂಗಲ್ಲ, JK ಅವ್ರಿಗಲ್ಲ, ಯಾರಿಗೂ ಅಲ್ಲ, ಆಗ್ಬೇಕಾದ್ರೆ ಪೌರ ಕಾರ್ಮಿಕರಿಗೆ. ಆ ಪೌರ ಕಾರ್ಮಿಕರಿಗೆ ಎಲ್ಲರೂ ಅಂತ ಕುತ್ಕೊಂಡು ಜಾಗ ತೀರ್ಮಾನ ಮಾಡೋಣ. ಇದು ಈ ಚೀಫ್ ಆಫೀಸರ್ ಮಾಡಕ್ ಹೋಗಿರೋಂಥದ್ದಲ್ಲ. ಕೇಳಿದ ತಕ್ಷಣ ಅವರು ಒಪ್ಕೊಂಡು ಸ್ಪಂದಿಸಿದ್ರಲ್ಲ, ಕೆಲಸ ನಿಲ್ಸಿದ್ರು, ಬೇರೆ ಕಡೆಯಿಂದ ಮೇಲಧಿಕಾರಿಗಳ ಗಮನನೂ ತಂದಿದ್ವಿ, ಶಾಸಕರ ಜೊತೆನೂ ಮಾತಾಡಿದೀವಿ. ಪರ್ಯಾಯ ಸ್ಥಳಾವಕಾಶಗಳಿದ್ರೆ ಅದನ್ನು ಪರಿಶೀಲನೆ ಮಾಡಿ ಚೆಕ್ ಮಾಡಿ ಅಲ್ಲಿವರೆಗೂ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ಆಯ್ತಾ? ನಿಮ್ಮ ಒಂದು ಒಕ್ಕೊರಲಿನಿಂದ ನಿಮ್ ಬಹುಮತ ಏನಾದ್ರು ಇಂಥ ಕಡೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತಂದ್ರೆ ಖಂಡಿತ ಅಲ್ಲೇ ಶಿಫ್ಟ್ ಮಾಡೋಣ ಅಷ್ಟೇ. ಏನಂತಂದ್ರೆ ಬೆಳಿಗ್ಗೆ ಬರ್ತಕ್ಕಂಥವ್ರಿಗೆ ಅನುಕೂಲ ಆಗೋ ಒಂದು ಜಾಗ ಅಂತ ಅಂದ್ಬಿಟ್ಟು ಏನು ಅಂದ್ರೆ ಈ ದೂರ ಆದ್ರೆ ಬೇಡ, ಪಕ್ಕದಲ್ಲೇ ಜಾಗ ಇದೆಯಲ್ಲ, ಇಲ್ಲಿ ಬೇಡ. ದಯಮಾಡಿ ಹೇಳ್ತೀನಿ, ನಾವು ನಮ್ಮ ದಲಿತ ಮುಖಂಡ್ರ ಎಲ್ಲಾರು ಅಭಿಪ್ರಾಯ ಏನಪ್ಪಾ ಏನಂದ್ರೆ ಈ ಜಾಗ ಬೇಡ, ನೀವೆಲ್ಲನ ಕಟ್ಕೊಳ್ಳಿ. ಈ ಜಾಗ ಅಂತೂ ಮಾಡಿದ್ರೆ ನಾವು ಸುಮ್ಮಂತೂ ಇರಲ್ಲ, ಯಾರೇ ಆಗ್ಲಿ, ಇವರೇ ಆಗ್ಲಿ, ನಾವು ಯಾಕೆಂದ್ರೆ ನಮ್ಮ ಈ ಜಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಪುತ್ಥಳಿ ಇರೋದ್ರಿಂದ, ನಾವು ಪುತ್ಥಳಿ ಇಲ್ಲ ಅಂದ್ರೆ ನಾವೇನು ಮಾಡ್ತಿರಲಿಲ್ಲ.
ಒಂದು ಅಣ್ಣ ಬೇಗ ಪರಿಶೀಲನೆ ಮಾಡಿ ಅದನ್ನ ಹೌದು ಸರ್ ಒಪ್ಪಿಗೆ ಆದ ತಕ್ಷಣ ಮತ್ತೆ ಕೆಲಸ ಮಾಡಿ ಸರ್. ಶಾಸಕ ಇದು ಕೆಲಸ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಶಾಸಕರ ಗಮನಕ್ಕೆ ಯಾಕೆ ಬಂದಿಲ್ಲ? ಅಲ್ಲ, ಇದೇನಂತ ಅಂದ್ರೆ DC ಆಫೀಸಿಂದ ಆಗಿರೋದ್ರಿಂದ ನಾವು ಇಲ್ಲಿ ಪುರಸಭೆನಲ್ಲಿ ಜಾಗ ಇದೆ ಅನ್ನೋ ರೀತಿ ನಾವು ನಮ್ಮ ಹೆಡ್ ಆಫೀಸಿಂದ ತಗೊಂಡಿರ್ತಕ್ಕಂಥ ತೀರ್ಮಾನ. ಸೊ ನಾವು ಒಂದು ಕಾರ್ನರ್ ಇರೋದ್ರಿಂದ ಸಮಸ್ಯೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ನಾವು ಪ್ಲಾನ್ ಮಾಡಿರ್ತಕ್ಕಂಥದ್ದು. ನಾವು ಅಂತಂದ್ರೆ ನಮ್ಮ ಇಂಜಿನಿಯರ್ಸ್. ಸೊ ಹಾಗಾಗಿ ಈಗ ನನ್ನವರು ಬೆಳಿಗ್ಗೆ ಅವ್ರ ಗಮನಕ್ಕೆ ತಂದಾಗ ಸಾಯಂಕಾಲನೇ ಹೇಳಿದೆ, ಬೆಳಿಗ್ಗೆನೂ ಕೂಡ ಪರ್ಯಾಯವಾಗಿ ಹೇಳಿದ್ದಾರೆ. ಕೆಲಸ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಇಲ್ಲಿ MLA ಅಂತಂದ್ರೆ ಸುಪ್ರೀಂ, ಅವ್ರ ಗಮನಕ್ಕೆ ತರಬೇಕಾ ಬೇಡವಾ? ಇಲ್ಲ, ಅದೊಂದು ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ. ಯಾವ ಯೋಜನೆ ಸರ್ ಇದು? ಇದು ಅಮೃತ್ ಯೋಜನೆ, ಸೆಂಟ್ರಲ್. ಎಷ್ಟು ಇದು? 30 ಲಕ್ಷದ ಪ್ರಾಜೆಕ್ಟ್, 25ಕ್ಕೆ 20 ಅಡಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಪರ್ಯಾಯವಾಗಿ ಬೇರೆ ಜಾಗ ನೋಡಿ ನಾವು ಆ ಜಾಗದಲ್ಲಿ ಕಟ್ಟೋದಕ್ಕೆ ನೆಕ್ಸ್ಟ್ ದಯಮಾಡಿ ಇಲ್ಲಿ ಈ ಜಾಗಕ್ಕೆ ಯಾವುದೇ ರಾಜಕೀಯ ಬೇಡ ಸರ್. ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ಈ ಜಾಗ ಅಂಬೇಡ್ಕರ್ ಜಾಗದಲ್ಲಿ ಇದು ಉಳಿವೆ ಆಗ್ಬೇಕು. ಮತ್ತೆ ನಾವು MLA ಸಾಹೇಬ್ರು ಕೇಳ್ಕೊಳ್ಳೋದು ಅಷ್ಟೇ, ತಮ್ಮ ಗಮನಕ್ಕೆ ಬಂದ್ರೆ ದಯಮಾಡಿ ಇದು ಉಳಿಸ್ಕೊಡಿ, ದಯಮಾಡಿ ಇದನ್ನ ಬೆಳೆಸಿ. ನಿಮ್ಮ ಒಂದು ನಮ್ಮ ಕಾರ್ಯಕ್ರಮ ಏನೇ ಮಾಡ್ಬೇಕು, ಈ ಜಾಗ ಬೇಕು, ಈ ಜಾಗ ಬಿಟ್ಟು ನಮ್ಗೆ ಇಲ್ಲ. ಹಾಗಾಗಿ MLA ಸಾಹೇಬ್ರು ನಾವು ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಇದು ಅವ್ರ ಗಮನಕ್ಕೆ ಹೋಗಿದ್ದ ಇದು ರಾಜಕೀಯ, ಯಾವುದೇ ರಾಜಕೀಯ ಮತ್ತೆ ಯಾವುದೇ ಇದು ಬೇಕಿಲ್ಲ. ಯಾಕೆಂದ್ರೆ ನಾವು MLA ಹತ್ರ ಬೇಕಾದ್ರೂ ಕಾಲ್ ಕಟ್ಕೋತೀವಿ, ಈ ಜಾಗ ನಮ್ಗೆ ಬೇಕು ಅಂತ. ಅವ್ರ ಗಮನಕ್ಕೂ ಹೋಗ್ಲಿ, ಅವರು ಏನ್ ಹೇಳ್ತಾರೋ ಅದು ಡಿಸಿಷನ್ ತಗೊಂಡು ಮುಂದೆ. ಇಲ್ಲ ಬೇಡ ಮಾತಾಡಿದೀವಿ, MLA ಅವ್ರ ಹತ್ರ ಮಾತಾಡಿದೀವಿ. MLA ಅವ್ರ ಗಮನಕ್ಕೆ ನಾನೇ ಬೆಳಗ್ಗೆ ಖುದ್ದ ಫೋನ್ ಮಾಡಿ ಕೇಳಿದ್ದೀನಿ. ಇಂಜಿನಿಯರ್ ಜೊತೆಲಿದ್ದು ಸಂಪರ್ಕ ಮಾಡಿ ನೀವು ಈ ಥರ ಹೇಳೋಣ ಅಂತ ಕೇಳಿದ್ದೀವಿ. MLA ಅವರು ನನ್ನ ಗಮನಕ್ಕೆ ಬಂದಿಲ್ಲ. ನಾನು ನಿಮ್ಮನ್ನೆಲ್ಲ ವಿರೋಧ ಮಾಡ್ಕೊಂಡು ಮಾಡಬೇಕಾದ ಯಾವುದೂ ಇಲ್ಲ. ನಾನು ಅಲ್ಲಿ ಗುಂಡಿ ತೆಗಿ ಅಂತಲೂ ಹೇಳಿಲ್ಲ. ಅಲ್ಲಿ ನನ್ನ ಗಮನಕ್ಕೆ ಬಂದಾಗ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದೆ. ಅಷ್ಟರಲ್ಲಿ ಕೆಲಸ ಸ್ಟಾರ್ಟ್ ಮಾಡೋರೆ. ನಾನು DC ಅವ್ರಿಗೂ ಹೇಳಿದ್ದೀನಿ, ಚೀಫ್ ಆಫೀಸರ್ಗೂ ಹೇಳಿದ್ದೀನಿ. ನಾನು ಕೆಲಸ ಸ್ಟಾಪ್ ಮಾಡಿ ನಾನು ಬಂದು ನೋಡ್ತೀನಿ, ಎಲ್ಲ ಮುಖಂಡರು ನಾವು ವಿಶ್ವಾಸಕ್ಕೆ ತಗೊಂಡು ನಾವು ಕೆಲಸ ಮಾಡೋಣ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಚೀಫ್ ಆಫೀಸರ್ ಫೋನ್ ಮಾಡಿ ಹೇಳಿದ್ರು, ನನಗೂ ಫೋನ್ ಮಾಡಿ ಹೇಳಿದ್ರು ಅಂತ.